ಗೋಲ್ಡ್ ಸ್ಮಗ್ಲಿಂಗ್ ಆರೋಪಿ ನಟಿ ರನ್ಯಾ ಬಂಧನ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಈಗ ರನ್ಯಾ ಕಾರು ಚಾಲಕ ದೀಪಕ್ನ ಬಂಧನ ಆಗಿದೆ. ರನ್ಯಾ ಪ್ರಕರಣಕ್ಕೂ ದೀಪಕ್ ಬಂಧನಕ್ಕೂ ಸಂಬಂಧವಿಲ್ಲ. ನ್ಯೂಸ್ 18ಗೆ ಪೊಲೀಸ್ ಉನ್ನತ ಮೂಲಗಳಿಂದ ಮಾಹಿತಿ ಕೂಡ ಸಿಗ್ತಾ ಇದೆ. ಅಂದ್ರೆ ಆ ಪ್ರಕರಣಕ್ಕೂ ಈ ಪ್ರಕರಣಕ್ಕೂ ಯಾವುದೇ ರೀತಿಯಾದಂತಹ ಲಿಂಕ್ ಇಲ್ಲ ಅಂತ ಪೊಲೀಸ್ ಉನ್ನತ ಮೂಲಗಳಿಂದ ನ್ಯೂಸ್ 18ಗೆ ಮಾಹಿತಿ ಸಿಗ್ತಾ ಇದೆ. ಶೇರ್ ಮಾರ್ಕೆಟ್ನಲ್ಲಿ ಹಣ ಡಬಲ್ ಮಾಡುವುದಾಗಿ ವಂಚನೆ ಮಾಡಿರುವುದು ಬೆಂಗಳೂರು ಸಿಸಿಬಿ ಪೊಲೀಸರಿಂದ ಡ್ರೈವರ್ ದೀಪಕ್ನ ಬಂಧನ ಆಗಿದೆ. ಕಳೆದ ಶುಕ್ರವಾರ ದೀಪಕ್ನನ್ನ ಸಿಸಿಬಿ ಪೊಲೀಸರು ಬಂಧನ ಮಾಡಿದ್ದಾರೆ. ಅಂದ್ರೆ ನಟಿ ರನ್ಯಾ ರಾವ್ ಬಂಧನ ಏನಾಗಿದೆ, ಆ ಪ್ರಕರಣಕ್ಕೂ ಆಕೆಯ ಕಾರ್ ಡ್ರೈವರ್ ದೀಪಕ್ನ ಬಂಧನಕ್ಕೂ ಯಾವುದೇ ರೀತಿಯಾದಂತಹ ಸಂಬಂಧ ಇಲ್ಲ. ಅಂದ್ರೆ ಒಂದೇ ಕೇಸ್ ಅಲ್ಲ, ಅದು ಬೇರೆ ಕೇಸ್, ಇದು ಬೇರೆ ಕೇಸ್ ಅನ್ನುವಂತಹ ಮಾಹಿತಿಗಳು ಪೊಲೀಸ್ ಉನ್ನತ ಮೂಲಗಳಿಂದ ಸಿಗ್ತಾ ಇದೆ. ನ್ಯೂಸ್ 18ಗೆ 6 ತಿಂಗಳಿಂದ ನಾಪತ್ತೆಯಾಗಿದ್ದ ದೀಪಕ್ ಶುಕ್ರವಾರ ಅರೆಸ್ಟ್ ಆಗಿದ್ದಾನೆ. ರನ್ಯಾ ಕೇಸ್ಗೂ ದೀಪಕ್ಗೂ ಸಂಬಂಧವಿಲ್ಲ ಅಂತ ಕುಟುಂಬಸ್ಥರು ಕೂಡ ಈ ಸಂಬಂಧಪಟ್ಟಂಗೆ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ವಂಚನೆ ಕೇಸ್ನಲ್ಲಿ ದೀಪಕ್ ಬಂಧನ ಅಂದ್ರೆ ಮನಿ ಡಬ್ಲಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ದೀಪಕ್ ಬಂಧನ ಆಗಿರುವಂತದ್ದು. ರನ್ಯಾ ಬಂಧನ ಆಗಿರುವಂತಹ ಕೇಸ್ ಗೋಲ್ಡ್ ಸ್ಮಗ್ಲಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ. ಸೊ ಹಾಗಾಗಿ ಎರಡೂ ಪ್ರಕರಣಗಳು ವಿಭಿನ್ನವಾಗಿದೆ, ಅದಕ್ಕೂ ಇದಕ್ಕೂ ಲಿಂಕ್ ಇಲ್ಲ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಈ ಡ್ರೈವರ್ ದೀಪಕ್ ಮನೆಯ ಪಕ್ಕದವರು ನಟೇಶ್ ಮಾತನಾಡಿದ್ದಾರೆ, ಕೇಳಿಸ್ಕೊಳ್ಳಿ. ಅರೆಸ್ಟ್ ಮಾಡಿರೋದು ಈಗ ಒಂದು ವಾರದಿಂದ ಬಂದು ಸಿಸಿಬಿ ಪೊಲೀಸರು ಬಂದಿದ್ರು, ಬಂದು ಅರೆಸ್ಟ್ ಮಾಡಿದೀನಿ ಅಂತ ಹೇಳಿದ್ರು. ನಾವು ಎದುರುಗಡೆ ಮನೆ ಅಲ್ವಾ, ನಾವು ನೋಡಿದ್ವಿ ಅಷ್ಟೇ. ಅಂದ್ರೆ ಅವನು ಆಲ್ಮೋಸ್ಟ್ ಎಕ್ಸ್ಪೈರ್ಡ್ ಆಗಿ 6 ತಿಂಗಳಾಯ್ತು, ಅದು ಮಾತ್ರ ಗೊತ್ತು. ಹಾಗೆ ಕಾರೆಲ್ಲ ಓಡಿಸ್ತಾರೆ ಅವ್ರು, ಓಡಿಸಲ್ಲ ಅಂತಲ್ಲ. ರನ್ಯಾಗೌಡರು ಕಾರ್ ಚಾಲಕ ಅನ್ನೋದೆಲ್ಲ ಸುಳ್ಳು. ಇದು 6 ತಿಂಗಳು ಊರೇ ಬಿಟ್ಟು 6 ತಿಂಗಳಾಯ್ತು. ಇವ್ರ ಬಗ್ಗೆ ಮಾಹಿತಿನೂ ಇಲ್ಲ ನಮಗೆ. ಇನ್ನೊಂದು ಹೇಳ್ಬೇಕು ಅಂತ ಏನಂತ ಕೊಂತೀನ, ಶೇರ್ ಮಾರ್ಕೆಟ್ ಎಲ್ಲ ಫ್ರಾಡ್ ಮಾಡ್ದ ಅಂದ್ಬಿಟ್ಟು ಅರೆಸ್ಟ್ ಮಾಡಿದಾರೆ ಅಂತ ಹೇಳಿದಾರೆ, ಅದು ಮಾತ್ರ ಗೊತ್ತು. ಈ ಸಂಬಂಧಪಟ್ಟಂಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ, ಚಿಕ್ಕಮಗಳೂರು ಪ್ರತಿನಿಧಿ ಯೋಗೇಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಯೋಗೇಶ್, ಈ ದೀಪಕ್ ಬಂಧನ ವಿಚಾರವನ್ನು ಕೂಡ ನಾವು ನೋಡ್ತಾ ಇದ್ವಿ. ಈತ 6 ತಿಂಗಳಿಂದಾನೇ ಮನೆ ಬಿಟ್ಟು ಹೋಗಿದ ನಂತರ, ಅಂದ್ರೆ ನಾಪತ್ತೆ ಆಗಿದ್ದಂತೆ, ಏನು ವಂಚನೆ ಕೇಸ್ ಇದು? ಎಸ್ ಅರುಣ್, ಏನು ನಟಿ ರನ್ಯಾ ರಾವ್ ಅವರ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾರು ಚಾಲಕ ದೀಪಕ್ ಎಂಬುವನ್ನ ಅರೆಸ್ಟ್ ಮಾಡಿದ್ದಾರೆ ಅನ್ನೋ ಒಂದು ಸುಳ್ಳು ಮಾಹಿತಿ ಹಬ್ತಾ ಇರ್ತಕ್ಕಂಥದ್ದು. ಈ ವಿಚಾರವಾಗಿ ಆತನ ಕುಟುಂಬಸ್ಥರು, ಅಂದ್ರೆ ಆತನ ತಂದೆ ಲೋಕೇಶ್ ಆಚಾರ್ ಮತ್ತು ಆತನ ಅಕ್ಕಪಕ್ಕದ ಮನೆಯವರು ಮತ್ತೆ ಎದುರು ಮನೆಯವರು ಸ್ಪಷ್ಟನೆಯನ್ನ ಕೊಟ್ಟಿರ್ತಕ್ಕಂಥದ್ದು. ದೀಪಕ್ ಏನು ಕಳೆದ 6 ತಿಂಗಳಿಂದ ಮನೆಯಿಂದ ಅಪ್ಸ್ಕ್ಯಾಂಡ್ ಆಗಿದ್ದ ಅನ್ನೋ ಒಂದು ಮಾಹಿತಿ ಕೂಡ ಲಭ್ಯವಾಗಿರ್ತಕ್ಕಂಥದ್ದು. ಆತ ಮೊಬೈಲ್ ಅಂಗಡಿಯನ್ನ ಇಟ್ಕೊಂಡು ಜೀವನ ಮಾಡ್ತಾ ಇದ್ದ. ಆದ್ರೆ ಯಾವ್ದೋ ಒಂದು ಶೇರ್ ಡಬಲಿಂಗ್ ಮಾಡೋ ಅಂತದ್ರಲ್ಲಿ, ಮನಿ ಡಬಲಿಂಗ್ ಮಾಡ್ಕೊಡೋ ಅಂತ ವಿಚಾರದಲ್ಲಿ ಫ್ರಾಡ್ ಮಾಡಿದಾನೆ ಅನ್ನೋ ಒಂದು ವಿಚಾರವಾಗಿ ಬೆಂಗಳೂರಿನ ಸಿಸಿಬಿ ಪೊಲೀಸ್ ಠಾಣೆಯಲ್ಲಿ ಏನು ಪ್ರಕರಣ ದಾಖಲಾಗಿರ್ತದೆ. ಆ ಹಿನ್ನೆಲೆಯಲ್ಲಿ ಕಳೆದ 6 ತಿಂಗಳಿಂದಲೇ ಅಪ್ಸ್ಕ್ಯಾಂಡ್ ಆಗಿರ್ತಕ್ಕಂಥ ದೀಪಕ್ನನ್ನ ಸಿಸಿಬಿ ಪೊಲೀಸರು ಅರೆಸ್ಟ್ ಮಾಡ್ಕೊಂಡು ಬಂದು ಸ್ಥಳ ಮಹಾಜರು ಮಾಡ್ಲಿಕ್ಕೆ ಕಳೆದ ಶುಕ್ರವಾರ ಕರ್ಕೊಂಡ್ ಬಂದಿದ್ದಾರೆ. ಈ ವೇಳೆನಲ್ಲಿ ನಾವು ಸಿಸಿಬಿ ಪೊಲೀಸರು ಈತನನ್ನ ಶೇರ್ ಫ್ರಾಡ್ ಕೇಸ್ ನಲ್ಲಿ ಅರೆಸ್ಟ್ ಮಾಡಿದೀವಿ ಅನ್ನೋ ಒಂದು ಮಾಹಿತಿಯನ್ನ ತಿಳಿಸಿ ಹೋಗಿರ್ತಾರೆ. ಆದ್ರೆ ನಟಿ ರನ್ಯಾ ರಾವ್ ಅವರ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ಗಾಗ್ಲಿ ಮತ್ತೆ ಆತ ರನ್ಯಾ ರಾವ್ ಅವರ ಕಾರು ಚಾಲಕ ಅಲ್ವೇ ಅಲ್ಲ ಅನ್ನೋದನ್ನ ಆತನ ತಂದೆ ಲೋಕೇಶ್ ಅವರು ಕೂಡ ಹೇಳಿದಿರ್ತಕ್ಕಂಥದ್ದು. ಜೊತೆಗೆ ಆತನ ತಂದೆ ಲೋಕೇಶ್ ಅವರಿಗೆ ಅನಾರೋಗ್ಯ ಕಾಡ್ತಾ ಇದ್ದು, ಅವ್ರಿಗೆ ಮಾತನಾಡ್ಲಿಕ್ಕೆ ಆಗದೇ ಇದ್ದಂತ ಸ್ಥಿತಿಯೂ ಕೂಡ ಇರ್ತಕ್ಕಂಥದ್ದು. ಆದ್ರೆ ಈ ಒಂದು ಪ್ರಕರಣದಲ್ಲಿ ಏನಿದೆ, ಲೋಕೇಶ್ ಅವರ ಪುತ್ರ ದೀಪಕ್ ಅವರನ್ನ ಏನು ತಳುಕು ಹಾಕಿರ್ತಕ್ಕಂಥದ್ದು ಶುದ್ಧ ಸುಳ್ಳು ಅನ್ನೋ ಒಂದು ಆಕ್ರೋಶವನ್ನ ಆತನ ತಂದೆ ಲೋಕೇಶ್ ಅವರೇ ನಾವು ವ್ಯಕ್ತಪಡಿಸಿರ್ತಕ್ಕಂಥದ್ದು. ಯಾವುದೇ ಕಾರಣಕ್ಕೂ ನನ್ನ ಮಗ ನಟಿ ರನ್ಯಾ ರಾವ್ ಅವರ ಕಾರು ಚಾಲಕ ಅಲ್ವೇ ಅಲ್ಲ, ಆತ ಏನು ತಪ್ಪಿಸ್ಕೊಂಡಿದ್ದು ನಿಜ, ಆದ್ರೆ ಸಿಸಿಬಿ ಪೊಲೀಸರು ಅರೆಸ್ಟ್ ಮಾಡಿರ್ತಕ್ಕಂಥದ್ದು ನಿಜ. ಆದ್ರೆ ರನ್ಯಾ ರಾವ್ ಅವರ ಕಾರು ಚಾಲಕ ಅನ್ನೋದು ಶುದ್ಧ ಸುಳ್ಳಾಗಿರ್ತಕ್ಕಂಥದ್ದು ಅನ್ನೋ ಒಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಈ ಕುರಿತಾಗಿ ನಮ್ಮ ನ್ಯೂಸ್ 18ಗೆ ಏನು ಲೋಕೇಶ್ ಅವರು ಮಾತಾಡಿ ಕಣ್ಣೀರನ್ನು ಕೂಡ ಹಾಕಿದ್ದಾರೆ ಅಂತ ಹೇಳ್ಬೋದು. ನ್ಯೂಸ್ 18 ಜೊತೆ ಮಾಹಿತಿ ಹಂಚಿಕೊಳ್ಳೋ ಸಂದರ್ಭದಲ್ಲಿ ಜೊತೆಗೆ ಆತರ ಎದುರುಗಡೆ ಮನೆಯ ನಟೇಶ್ ಅನ್ನೋರು ಕೂಡ ಈ ಕುರಿತಾಗಿ ಸ್ಪಷ್ಟನೆಯನ್ನ ನೀಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿದೆ. ಅರುಣ್, ಥ್ಯಾಂಕ್ ಯು ಯೋಗೇಶ್ ಡೀಟೇಲ್ಸ್ಗೆ.